ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಜಸ್ಟ್ ನಾನು ಹೇಗೆ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಹಾಗೆ ನಾನಿವತ್ತು ನನ್ನ ತಂದೆಗೋಸ್ಕರ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ. ಸೊ ಆ ಹಾಡು ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡೋಣ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅನ್ನೋದನ್ನು. ಬನ್ನಿ ಗಾಯ್ಸ್. ಅಪ್ಪ ಅಪ್ಪ ಐ ಲವ್ ಯು ಪಾ, ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರು ಮೀಸೆಗಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ಹೆಗಳಲಿ ಕುಳಿತರೆ ವಿಶ್ವಾಸವು ಬೆಳೆಯುವುದು, ಬೆರಳನು ಹಿಡಿದರೆ ಕುತೂಹಲ ತಣಿವುದು. ನಾನು ಹೋದೋ ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ. ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ, ನಿನ್ನ ಪ್ರೀತಿ ಮುಂದೆ ಏನಿಲ್ಲ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರು ಮೀಸೆಗಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಒನ್ಸ್ ಅಗೇನ್ ವೆಲ್ಕಮ್. ನಾನು ನಿಮ್ಮ ಜೊತೆ ಸ್ವಲ್ಪ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಸುಖ ಆಗಲಿ, ದುಃಖ ಆಗಲಿ, ಅಥವಾ ನನ್ನ ಯಾವುದೇ ರೀತಿ ಫೀಲಿಂಗ್ಸ್ ಆಗಲಿ ನಿಮ್ಮ ಜೊತೆ ನಾನು ಯಾವಾಗಲೂ ಶೇರ್ ಮಾಡ್ತಾ ಇರ್ತೀನಿ ಗಾಯ್ಸ್. ನಾನು ಒಂದು ತಿಂಗಳಿಂದ ನನ್ನ ಅಪ್ಪನ ಕಳ್ಕೊಂಡೆ. ಸೊ ಅದರ ಒಂದು ವ್ಲಾಗನ್ನು ಕೂಡ ನಾನು ಅಪ್ಪಾಜಿ ಬಗ್ಗೆ ಮನದಾಳದ ಮಾತು ಅಂತ ಒಂದು ವ್ಲಾಗನ್ನು ಹಾಕಿದ್ದೆ. ಸೊ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರಿ, ಎಲ್ಲರೂ ತುಂಬ ಲೈಕ್ ಕೊಟ್ಟಿದ್ದೀರಾ, ತುಂಬ ವ್ಯೂಸ್ ಕೂಡ ಬಂದಿದೆ. ಸೊ ಅದಕ್ಕೆ ನಾನು ತುಂಬ ಕೃತಜ್ಞಳಾಗಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಮೋರ್ ಅಂದರೆ ನಮಗೆ ಆ ಒಂದು ಅಂದರೆ ನಾನು ಅದಾದಮೇಲೆ ನೆಕ್ಸ್ಟ್ ನಾನು ಅಜ್ಜಿ ಊರಿಗೆ ಹೋಗಿದ್ದೆ. ಸೊ ಅಲ್ಲಿ ಚೆನ್ನಾಗಿತ್ತು. ಸೊ ಅಪ್ಪಾಜಿ ಮಿಸ್ಸಿಂಗ್ ಅಂದರೆ ಅಪ್ಪಾಜಿ ಇರಲಿಲ್ಲ. ಸೊ ಆವಾಗ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ಅಪ್ಪಾಜಿನ ಎಲ್ಲರೂ ಕೂಡ. ಈವನ್ ನಾವು ಮಕ್ಕಳಾಗಿರ್ಬೋದು, ಅಮ್ಮ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಹಾಗೆ ನನ್ನ ಫ್ಯಾಮಿಲಿ, ನನ್ನ ಕುಟುಂಬ, ನನ್ನ ಮಾವ, ಹಾಗೆ ನನ್ನ ಅಜ್ಜ, ಮತ್ತು ನನ್ನ ಆಂಟಿ ಅಂದರು. ಸೊ ಎಲ್ಲರೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ ಅಪ್ಪಾಜಿನ. ಸೊ ಅಪ್ಪಾಜಿ ಬದುಕಿದ್ದಾಗ ಹೇಳಿದರು ನಾನು ಹಬ್ಬಕ್ಕೆ ಬರ್ತೀನಿ ಅಂತ. ಸೊ ಅದನ್ನು ನೆನೆಸ್ಕೊಂಡಾಗ ತುಂಬ ಬೇಜಾರಾಯಿತು, ತುಂಬ ನೋವಾಯಿತು ನಮಗೆ.
ಸೊ ಅದೆಲ್ಲ ಹೊರತುಪಡಿಸಿ ನಾವು ಇನ್ನೂ ಕೂಡ ಅಪ್ಪಾಜಿಯ ಒಂದು ಇದರಿಂದ ನಾವು ಹೊರಬರೋಕ್ಕಾಗ್ತಾ ಇಲ್ಲ. ಸಮ್ಟೈಮ್ಸ್ ನಂಗೆ ತುಂಬ ನೆನಪಾಗುತ್ತೆ ಆ ಕ್ಷಣಗಳಾಗಿರ್ಬೋದು, ಅಪ್ಪಾಜಿ ಜೊತೆ ಕಳೆದಂಥ ದಿನಗಳಾಗಿರ್ಬೋದು. ಸೊ ಆ ಒಂದು ಮೆಮೊರೀಸ್ ನಿಜವಾಗ್ಲೂ ಸ್ಟಿಲ್ ನಮಗೆ ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಅಷ್ಟು ನೆನಪಾಗ್ತಾ ಇರುತ್ತೆ ಅಪ್ಪಾಜಿ. ಸೊ ತುಂಬ ನೆನಪಾದಾಗ ನಾನು ತುಂಬ ಅಂದರೆ ಎಷ್ಟು ಅಳಬಾರ್ದು ಅಂದ್ಕೊಳ್ತೀನಿ, ಬಟ್ ಒಂದೊಂದ್ಸಲ ತುಂಬ ಭಾವುಕ ಆಗ್ತೀನಿ ನಾನು. ಸೊ ಎವ್ರಿ ಈವ್ನಿಂಗ್ ಅವರು ಕಾಲ್ ಮಾಡ್ತಾಯಿದ್ರು 7:30 7:45 ಹಂಗೆ. ಸೊ ಆ ಟೈಮ್ ಬರುವಾಗ ನನಗೆ ಸ್ಟಿಲ್ ಅಪ್ಪಾಜಿದೆ ತುಂಬ ನೆನಪಾಗ್ತಾ ಇರುತ್ತೆ. ಸೊ ಅಪ್ಪಾಜಿ ಕಾಲ್ ಮಾಡುತ್ತಾ ನಾನು ಮಾತಾಡ್ತೀನಿ, ಈಗ ಮಾತಾಡ್ತಾರೆ, ಸೊ ಈಗ ಕಾಲ್ ಮಾಡ್ತಾರೆ ಅಂತ. ಸೊ ವೇಟಿಂಗಲ್ಲೇ ಇರ್ತೀನಿ. ಸೊ ಅದರಿಂದ ಹೊರಬರೋಕ್ಕೆ ಆಗ್ತಾ ಇಲ್ಲ. ಸೊ ಅಪ್ಪಾಜಿ ಇಲ್ಲ ಅನ್ನೋದನ್ನು ನಮಗೆ ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದೀವಿ ಮಾನಸಿಕವಾಗಿ. ಅದ್ರ ನೋವೇನು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಗೈಸ್. ಯಾಕೆಂದರೆ ಜನ್ಮ ಕೊಟ್ಟ ತಂದೆಯನ್ನು ಕಳ್ಕೊಳ್ಳೋದಿದೆಯಲ್ಲ, ಅದ್ರ ನೋವು ಅದರ ಎಲ್ಲರಂತೆ ಅಪ್ಪಾಜಿ ಅಲ್ಲ. ನಮಗೆ ತುಂಬ ಪ್ರೀತಿಯಿಂದ ತುಂಬ ಕೇರಿಂದ ಬೆಳೆಸಿರುವಂಥದ್ದು. ಅಂದರೆ ಆ ಒಂದು ಭಾವನೆಗಳು, ಆ ಒಂದು ಬಾಂಡಿಂಗ್ ಇದೆಯಲ್ಲ, ಅದು ಅಷ್ಟು ಬೇಗ ಇದಾಗೋದಿಲ್ಲ. ಯಾಕೆಂದರೆ ಅಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ನೋಡ್ಕೊಂಡಿದ್ದಾರೆ ನಮ್ಮಪ್ಪ. ಅದೆಲ್ಲ ನಮಗೆ ಒಂದು ರೀತಿ ಯಾವಾಗಲೂ ನನ್ನ ತಂಗಿ, ನಾನು, ಅಕ್ಕ ಮಾತಾಡ್ತಾನೆ ಇರ್ತೀವಿ. ಸೊ ಅಪ್ಪಾಜಿ ಹಿಂಗೆಲ್ಲ ಇದ್ದರು, ನಮ್ಗೆ ಈ ಥರ ಎಲ್ಲ ಮಾಡಿದ್ರು, ಇಷ್ಟು ಸಪೋರ್ಟಿವ್ ಆಗಿದ್ರು ಅಂತ. ಬಟ್ ಏನೂ ಮಾಡೋಂಗಿಲ್ಲ. ಸೊ ವಾಸ್ತವ ಏನಿದೆ, ರಿಯಾಲಿಟಿ, ಅದನ್ನು ಒಪ್ಕೋಬೇಕಾಗತ್ತೆ. ಬಟ್ ಈ ಒಂದು ಸಿಚುವೇಶನಲ್ಲಿ ತುಂಬ ನೋವಲ್ಲಿದ್ದೀವಿ ನಾವು. ಬಟ್ ಜನ ಹೇಗಿರ್ತಾರೆ ಅಂದರೆ ಗೈಸ್, ಈ ಸಂದರ್ಭದಲ್ಲಿ ನಮಗೆ ಇನ್ನಷ್ಟು ನೋವನ್ನು ಕೊಡೋದು, ಹಾಗೆ ನಮಗೆ ಬೇಡದೇ ಇರೋ ಅಪವಾದಗಳನ್ನು ಹೊರಿಸುವಂಥದ್ದು, ಮತ್ತು ಮನಸ್ಸಿಗೆ ಚುಚ್ಚುವ ಮಾತುಗಳನ್ನು ಆಡ್ತಾ ಇರ್ತಾರೆ. ಬೇಕಂತ ನಮಗೆ ಹರ್ಟ್ ಮಾಡ್ತಾ ಇರ್ತಾರೆ. ಸೊ ಇವರು ಅಪ್ಪನ ಕಳ್ಕೊಂಡಿದ್ದಾರೆ, ಇವ್ರಿಗಿನ್ನಷ್ಟು ನೋವು ಕೊಡೋಣ ಅಂತಲೇ ಕೆಲವು ವ್ಯಕ್ತಿಗಳು ಸಿದ್ಧವಾಗಿದ್ದಾರೆ. ಸೊ ಅಷ್ಟು ಬೇಜಾರು ಮಾಡ್ತಾ ಇರ್ತಾರೆ ನಮಗೆ. ಅಂದರೆ ಈಗ ಆಲ್ರೆಡಿ ಇವರು ಕುಗ್ಗಿದ್ದಾರೆ, ಇನ್ನಷ್ಟು ಕುಗ್ಸೋಣ ಅನ್ನುವಂಥ ಪ್ರಯತ್ನದಲ್ಲೂ ಕೂಡ ಇದ್ದಾರೆ. ಬಟ್ ನಮಗೆ ಏನಾಗ್ಬಿಡುತ್ತೆ ಅಂತಂದರೆ, ತುಂಬ ಕೆಲವರಿಗೆ ಕರುಣೆನೇ ಇರಲ್ಲ, ಮಾನವೀಯತೆಯೇ ಇರಲ್ಲ. ಸೊ ತುಂಬ ನಾವು ಮನಸ್ಸಲ್ಲಿ ನೋವನ್ನು ಅನುಭವಿಸ್ತಾ ಇರ್ತೀವಿ. ಅದ್ರ ಹೊರತಾಗಿ ಈ ನೋವನ್ನು ಕೂಡ ನಾವು ಫೇಸ್ ಮಾಡಬೇಕಾಗುತ್ತೆ. ಯಾಕೆ ಹೀಗೆ ಮಾಡ್ತಾರೆ ಜನ ಅನ್ನೋದು ನಮಗೆ ಅರ್ಥ ಆಗಲ್ಲ. ಯಾಕೆ ನಮಗೆ ಈ ರೀತಿ ಒಂದು ಮಾಡ್ತಾರೆ? ಸೊ ಸಹಿಸಿ ಏನಾಗ್ಬಿಡುತ್ತೆ, ಒಂದು ರೀತಿ ಬರ್ಸ್ಟ್ ಆಗಿ ಹೋಗ್ಬಿಡುತ್ತೆ ಕೊನೆಗೆ. ಬಟ್ ಒಂದು ನಾನು ತಿಳ್ಕೊಂಡೆ, ಒಳ್ಳೆಯವ್ರಿಗೆ ಯಾವತ್ತೂ ಕಾಲ ಇಲ್ಲ ಅನ್ನುವಂಥದ್ದು. ಸೊ ಏನು ಒಂದು ರಿಯಲ್ ಆಗಿ ಬದುಕ್ತಾರೆ, ಅಥವಾ ನೇರವಾಗಿ ಇರ್ತಾರೆ, ಅಥವಾ ಒಳ್ಳೆಯವರಾಗಿರ್ತಾರೆ, ಬೇರೆ ಒಂದು ಕಷ್ಟಗಳಿಗೆ ಸ್ಪಂದಿಸುವಂಥವ್ರು ಏನಿರ್ತಾರೆ ಅವರಿಗೆ ಯಾವತ್ತೂ ಕಷ್ಟಗಳೇ ಅಂತ ನನಗೆ ಅನಿಸುತ್ತೆ. ಬಟ್ ಕೆಲವರು ತುಂಬ ಕೆಟ್ಟವರಾಗಿರ್ತಾರೆ, ಡಾಂಬಿಕವಾಗಿರ್ತಾರೆ, ನಾಟಕೀಯವಾಗಿರ್ತಾರೆ, ಹೊರಗೆ ಒಂದು ಒಳಗೆ ಒಂದು ಅಂತ ನಡ್ಕೊಳ್ತಾ ಇರ್ತಾರೆ. ಒಂದು ದಿವಸನೂ ಅವ್ರು ರಿಯಲ್ ಆಗಿ ಬದುಕಿರಲ್ಲ, ನಾಟಕ ಮಾಡಿ ಎಲ್ಲರ ಜೀವನವನ್ನು ಹಾಳು ಮಾಡಿರ್ತಾರೆ. ಸೊ ಅಂಥವರು ಭೂಮಿ ಮೇಲೆ ತುಂಬ ಚೆನ್ನಾಗಿ ಬದುಕ್ತಾ ಇರ್ತಾರೆ. ಬಟ್ ರಿಯಲ್ ಆಗಿದ್ದವರು, ನೇರವಾಗಿ ಮಾತಾಡೋರು, ಮನಸ್ಸಲ್ಲಿ ಒಳ್ಳೆ ಗುಣಗಳಿರೋರಿಗೆ ಯಾವತ್ತೂ ನಿಷ್ಠೂರಗಳಾಗ್ತಾನೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಇದೆಲ್ಲ ನನಗೆ ಅನುಭವಕ್ಕೆ ಬಂದಿರುವಂಥದ್ದು. ತುಂಬ ಬೇಜಾರಾಗುತ್ತೆ. ಯಾಕೆ ಅಂದರೆ ನಾವು ಈಗಾಗಲೇ ನಮ್ಮ ಅಪ್ಪನ್ನ ಕಳ್ಕೊಂಡು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದೀವಿ. ಒಂದು ತಿಂಗಳು ಮೊನ್ನೆ ಆಗಿದಷ್ಟೇ. ಅಷ್ಟರೊಳಗೆ ಜನ ನಮ್ಮನ್ನು ಈ ರೀತಿಯಾಗಿ ಕುಗ್ಸೋ ಪ್ರಯತ್ನ ಮಾಡ್ತಾರೆ, ಬೈತಾರೆ, ಅಥವಾ ನಮ್ಮ ಬಗ್ಗೆ ಇನ್ನೊಂದೇನೋ ಅಪವಾದಗಳನ್ನು ಹೊರಿಸ್ತಾರೆ, ಅಥವಾ ಇನ್ನೊಂದೇನೋ ಮಾತಾಡ್ತಾ ಓಡಾಡ್ತಾ ಇದ್ದಾರೆ, ಅಥವಾ ಬೇರೆಯವರಿಗೆ ಶಾಪ ಹಾಕುವಂಥದ್ದು, ಬೇರೆಯವರಿಗೆ ಇನ್ನೊಂದೇನೋ ಸರ್ವನಾಶ ಆಗು ಅನ್ನುವಂಥದ್ದು. ತಪ್ಪು ಮಾಡ್ದೇ ಅವರು ಆ ವ್ಯಕ್ತಿಗಳು ಅನುಭವಿಸಲ್ಲ. ಯಾಕೆಂದರೆ ಇವರು ಏನು ಮಾಡ್ತಾ ಇರ್ತಾರೆ ಅದೇ ಥರ ಇನ್ನೊಬ್ಬರು ಮಾಡ್ತಾರೆ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ತಪ್ಪು, ಮೂರ್ಖತನ ಅಂತ ನನಗನ್ಸುತ್ತೆ. ಇದೆಲ್ಲ ನಾನು ಯಾಕೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂದರೆ, ಒಂದು ಸಮಾಧಾನ ಅಥವಾ ಸಾಂತ್ವನ ಹೇಳದೇ ಇದ್ರೂ ಪರವಾಗಿಲ್ಲ, ಆದರೆ ಒಬ್ಬ ವ್ಯಕ್ತಿಗೆ ನೋವನ್ನು ಕೊಡಬಾರ್ದು. ಯಾಕೆಂದರೆ ಅವರು ಪಡುವಂಥ ಆ ವೇದನೆ, ನೋವು, ಆ ಕಣ್ಣೀರಿನ ಶಾಪ ಏನಿದೆ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಸೊ ಅದು ಅವರಿಗೆ ತಟ್ಟುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕರ್ಮ ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ. ಸೊ ಅವ್ರು ಏನು ನೋವು ಪಟ್ಟಿರ್ತಾರೆ, ಕಷ್ಟಪಡ್ತಾರೆ, ಅದು ಕಣ್ಣೀರು ಹಾಕಿರ್ತಾರೆ, ಆ ಶಾಪ ಆಗಿರ್ಬೋದು, ಅಥವಾ ಅವ್ರು ಏನು ಹಿಂಸೆ ಅನುಭವಿಸ್ತಾರೆ ಅದು ಅವರನ್ನು ಅನುಭವಿಸಾಗಿ ಮಾಡುತ್ತೆ. ಸೊ ಅವ್ರು ಎಷ್ಟೇ ಪೂಜೆ ಮಾಡ್ಬೋದು, ಎಷ್ಟೇ ಒಂದು ನಾಟಕೀಯವಾಗಿರ್ಬೋದು, ದೇವರು ಕೂಡ ಕ್ಷಮಿಸ್ಬೋದು ಕೊನೆಗೆ. ಆದರೆ ಅವ್ರು ಮಾಡಿರುವಂಥ ಕರ್ಮ ಅವರನ್ನು ಕೊನೆವರೆಗೂ ಕ್ಷಮಿಸಲ್ಲ, ಎಲ್ಲಿದ್ರೂ ಕೂಡ ಅವರನ್ನು
ಹುಡುಕಿಕೊಂಡು ಬಂದು ಅವರನ್ನು ಅನುಭವಿಸೋ ಹಾಗೆ ಮಾಡೇ ಮಾಡುತ್ತೆ. ಸೊ ಇದು ಒಳ್ಳೇದಲ್ಲ ಅಂತ ನಾನು ಹೇಳ್ತೀನಿ ಗೈಸ್. ಯಾಕೆ ಅಂದರೆ ಒಬ್ಬರಿಗೆ ನಾವು ಸಾಂತ್ವನ ಹೇಳದೇ ಇದ್ರೂ ಪರವಾಗಿಲ್ಲ, ಆದರೆ ನೋವನ್ನು ಕೊಡಬಾರ್ದು. ಅದು ತುಂಬ ನೋವಾಗುತ್ತೆ. ಅದು ಅನುಭವಿಸೋರಿಗೆ ಇದೆಯಲ್ಲ, ಅದು ಸಾಕಷ್ಟು ನೋವು ಕೊಡ್ತಾ ಇರುತ್ತೆ. ಸೊ ಅದು ಯಾವತ್ತೂ ಕೂಡ ಯಾರಿಗೂ ಅರ್ಥ ಆಗಲ್ಲ. ಮನುಷ್ಯತ್ವ ಇರೋರಿಗೆ, ಹಾಗೆ ಕರುಣೆ ಇರೋರಿಗೆ, ನಿಸ್ವಾರ್ಥಿಗಳಿಗೆ ಅರ್ಥ ಆಗುತ್ತೆ ಹೊರತು ಸ್ವಾರ್ಥಿಗಳಿಗೆ ಅರ್ಥ ಆಗೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಇದಿಷ್ಟು ನನಗೆ ಯಾಕೋ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ, ಹಾಗಾಗಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಯಾರಿಗೂ ಕೂಡ ಈ ರೀತಿ ಹಿಂಸೆಯನ್ನು ಯಾರು ಕೂಡ ಮಾಡಬಾರ್ದು ಅಂತ ಹೇಳ್ತೀನಿ. ಒಳ್ಳೆಯದಲ್ಲ ಇದು. ಸೊ ಹಾಗಾಗಿ ಗೈಸ್ ನೋಡೋಣ ಇವತ್ತಿನ ಒಂದು ರುಟೀನ್ ನಮ್ಮದು ಹೇಗಿರುತ್ತೆ. ಹಾಗೆ ನಾನಿವತ್ತು ಒಂದು ಹೊಸ ರೆಸಿಪಿಯನ್ನು ಮಾಡಿದ್ದೀನಿ, ಒಂದು ಕ್ಯಾಪ್ಸಿಕಮ್ ರೈಸ್ ಅಂತ. ಕ್ಯಾಪ್ಸಿಕಮ್ ರೈಸ್ ಬಂದು ನಾನು ಇಷ್ಟು ದಿನ ಟ್ರೈ ಮಾಡಿರಲಿಲ್ಲ. ಸೊ ಮನೇಲಿ ಇವತ್ತು ಟ್ರೈ ಮಾಡಿದೆ, ಬಟ್ ತುಂಬ ಚೆನ್ನಾಗಿ ಆಗಿದೆ ಟೇಸ್ಟು. ನೋಡೋಣ ಹೇಗಿರುತ್ತೆ ಅನ್ನೋದು ತೋರಿಸ್ತೀನಿ ನಿಮಗೆ, ನಾನು ಹೇಗೆ ಕ್ಯಾಪ್ಸಿಕಮ್ ರೈಸ್ ಮಾಡಿದೆ ಅನ್ನೋದನ್ನು. ಸೊ ಹೊಸ ರೆಸಿಪಿ ನೋಡೋಣ ಗೈಸ್ ಹೇಗೆ. ನಾನು ಬೆಳಗ್ಗೆ ಎದ್ದು ಹೀಗೆ ಒಂದು ಲೋಟ ಒಂದು ಜೀರಿಗೆ ನೀರನ್ನು ಕುಡಿತೀನಿ. ಜೀರಿಗೆಯನ್ನು ಕುದಿಸಿ ಯಾಕೆ ಈ ರೀತಿ ಕುಡಿಬೇಕು ಅಂದರೆ ಗೈಸ್, ನಮಗೆ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಅದು ನಮಗೆ ಕ್ಲಿಯರ್ ಆಗುತ್ತೆ. ಹಾಗೆ ಕ್ಯಾಪ್ಸಿಕಮ್ ರೈಸ್ಗೆ ಬೇಕಾಗುವಂಥ ಸಾಮಗ್ರಿಗಳು: ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡನ್ನು ತೆಗೆದುಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗರಂ ಮಸಾಲ, ಹಾಗೆ ಖಾರದ ಪುಡಿ ಮತ್ತು ಕೊತ್ತಂಬರಿ ಪುಡಿ, ಹಾಗೆ ಅರಿಶಿಣ ಪುಡಿಯನ್ನು ನಾನು ತೆಗೆದುಕೊಂಡಿದ್ದೀನಿ, ಒಂದೊಂದು ಅರ್ಧ ಸ್ಪೂನು. ಹಾಗೆ ಅನ್ನವನ್ನು ನಾವು ಮೊದಲೇ ಮಾಡಿ ಇಟ್ಕೊಂಡಿರಬೇಕು, ಅಥವಾ ರಾತ್ರಿ ಉಳಿದಿರುವಂಥ ರೈಸ್ ಇದೆ ಅಂದರೆ ಅದರಲ್ಲೂ ಕೂಡ ನಾವು ಮಾಡ್ಬೋದು. ನೋಡಿ, ಹೀಗೆ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕಿ ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿ ಹಾಗೆ ಈರುಳ್ಳಿಯನ್ನು ಹಾಕಿ ಈ ರೀತಿಯಾಗಿ ನಾವು ಬಾಡಿಸ್ಕೊಳ್ಬೇಕಾಗತ್ತೆ. ಸೊ ಸ್ವಲ್ಪ ಕೆಂಪಾಗುವವರೆಗೆ ಈ ರೀತಿಯಾಗಿ ನಾವು ಬಾಡಿಸ್ಕೊಳ್ಬೇಕು. ನಂತರ ನಾವು ಹೆಚ್ಚಿದ ಹಸಿಮೆಣಸಿನ್ಕಾಯನ್ನು ಹಾಕಬೇಕು. ಸೊ ಅದನ್ನು ಹಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಕ್ಯಾಪ್ಸಿಕಮ್ ರೈಸ್ ತುಂಬ ಚೆನ್ನಾಗಾಗುತ್ತೆ ಗೈಸ್, ಒಂಥರ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು. ಕ್ಯಾಪ್ಸಿಕಮ್ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು. ನೆಕ್ಸ್ಟ್ ನಾನು ಕ್ಯಾಪ್ಸಿಕಮನ್ನು ಬಳಸ್ತಾ ಇದ್ದೀನಿ. ಸೊ ಇಟ್ ಈಸ್ ದ ಮೇನ್ ಫುಡ್ ಇದಕ್ಕೆ ಬೇಕಾಗಿದೆ, ಯಾಕೆಂದರೆ ನಾನು ಕ್ಯಾಪ್ಸಿಕಮ್ ಮಾಡ್ತಿರೋದ್ರಿಂದ. ಸೊ ಕ್ಯಾಪ್ಸಿಕಮನ್ನು ನಾನು ಈ ರೀತಿಯಾಗಿ ಬಳಸ್ತಾ ಇದ್ದೀನಿ. 2 ಕ್ಯಾಪ್ಸಿಕಮನ್ನು ತೆಗೆದುಕೊಂಡಿದ್ದೆ. ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಏನು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಸೊ 2 ಮಿನಿಟ್ಸ್ ಆದಮೇಲೆ ನಾನು ಟೊಮ್ಯಾಟೋನ ತೆಗೆದುಕೊಂಡಿದ್ದೆ. ಸೊ 1 ಟೊಮ್ಯಾಟೊ ತೆಗೆದುಕೊಂಡ್ರೆ ಸಾಕು, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಅದನ್ನು ನಾನು ಇವಾಗ ಬಳಸ್ತಾ ಇದ್ದೀನಿ. ಸೊ ಟೊಮೆಟೊ ಹಾಕೋದ್ರಿಂದ ಹುಳಿಯಾಗಿ ಚೆನ್ನಾಗಿ ಅನಿಸುತ್ತೆ, ಫ್ಲೇವರ್ ಕೂಡ. ನಂತರ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಉಪ್ಪು ಎಲ್ಲ ತರಕಾರಿಗೆ ಒಂದು ಬೆರೆತರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಫ್ರೈ ಮಾಡುವಾಗಲೇ ಉಪ್ಪನ್ನು ನಾವು ಬಳಸಬೇಕು. ಸೊ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾಯಿದ್ದೆ, ಬಟ್ ಚೆನ್ನಾಗಾಗಿತ್ತು ಗೈಸ್. ನೆಕ್ಸ್ಟ್ ನಾನು ಈಗ ಯಾವುದೆಲ್ಲ ಗರಂ ಮಸಾಲ, ಹಾಗೆ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಪುಡಿ ಒಂದೊಂದು ಸ್ಪೂನನ್ನು ತೆಗೆದುಕೊಂಡಿದ್ದೆ, ಅದನ್ನು ಇವಾಗ ನಾನು ಬಳಸ್ತಾ ಇದ್ದೀನಿ. ಸೊ ನಂತರ ಅದನ್ನು ಹಾಕಿ ಈ ರೀತಿಯಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ. ನಾವೇನು ಮುಂಚೆನೇ ಅನ್ನನ ಮಾಡಿಟ್ಟಿದ್ವಿ. ಸೊ ಅನ್ನನ ಇದಕ್ಕೆ ಹಾಕಿ ಎಷ್ಟು ಬೇಕೋ ಅಷ್ಟು ನಾವು ಒಂದು ಹದದಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ. ಕ್ಯಾಪ್ಸಿಕಮ್ ರೈಸಿಗೆ ವೆರಿ ಇಂಪಾರ್ಟೆಂಟ್ ಐಟಮ್ ಏನಪ್ಪ ಅಂತಂದರೆ ಹುರಿದ ಶೇಂಗಾವನ್ನು ನಾವು ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಇದು ಮೇನ್, ಯಾಕೆಂದರೆ ಇದನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಹಾಕಿ ನಾವು ಕೊನೆಗೆ ಕಲಸಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಏನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಕೂಡ ಇಲ್ಲಿ ಹಾಕಿ ಬೆರೆಸಿ ನೋಡಿ, ಒಂದು ಹದದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಈ ರೀತಿಯಾಗಿ ಫೈನಲಿ ಕಲಿಸ್ಕೊಳ್ಬೇಕಾಗತ್ತೆ. ಸೊ ತುಂಬ ಅದ್ಭುತವಾದಂಥ ಒಂದು ಬ್ಯೂಟಿಫುಲ್ ಆದಂಥ ಒಂದು ರೆಸಿಪಿ, ತುಂಬ ಚೆನ್ನಾಗಾಗಿತ್ತು, ತುಂಬ ಡೆಲಿಷಿಯಸ್ ಆಗಿತ್ತು ಕ್ಯಾಪ್ಸಿಕಮ್ ರೈಸ್. ತಿಂಡಿ ಎಲ್ಲ ಮುಗಿಸಿದ್ವಿ. ಸೊ ಮಕ್ಕಳು ಈ ರೀತಿಯಾಗಿ ಆಟ ಆಡ್ತಾ ಕೂತಿದ್ರು. ಆರಾಧ್ಯ ನೋಡಿ ಕಲ್ಲಂಗಡಿ ಹಣ್ಣು ತಿಂತಾ ಇದ್ದಾಳೆ. ಸೊ ಮಕ್ಕಳು ಹೀಗೆ ಕೂತಿದ್ರು ನೋಡಿ.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಹೀಗೆ ನಾನು ನನಗೆ ನಿಮಗೆ ಯಾವ ರೀತಿ ರೀಚ್ ಆಗುತ್ತೆ ಅಂತ ವಿಡಿಯೋಸ್ಗಳನ್ನ ಮಾಡಿ ಕಳಿಸ್ತೀನಿ ಗೈಸ್. ಈ ವಿಡಿಯೋನ ಪೂರ್ತಿ ನೋಡಿ ಗೈಸ್, ಮರಿಬೇಡಿ. ಏಯ್ ಜೋಜೋ ಕಳ್ಳಿ ನನ್ನ ಹೇಳಮ್ಮ ಚಿನ್ನ. ಬೆಕ್ಕ ಹೆಂಗ್ ಮಾಡುತ್ತಮ್ಮ? ಟೈಗರ್, ಆಮೇಲೆ ನಾಯಿ, ಕಾಗೆ, ಕೋಳಿ, ಹಂಬ. ವೆರಿ ಗುಡ್. ನಿನ್ನ ತಲೆ ಎಲ್ಲಿ ಚಿನ್ನ? ಓಕೆ. ಕಣ್ಣೆಲ್ಲಿ? ಅದು ಮೂಗಲ್ವಾ? ಕಣ್ಣೆಲ್ಲಿ? ಕಣ್ಣು ಮೂಗು. ಆಮೇಲೆ ಬಾಯಿ, ಬಾಯಿ ಚಿನ್ನಮ್ಮ. ಹಲ್ಲೆಲ್ಲಿ? ಹಲ್ಲು. ಈ ಕೈಯಲ್ಲಿ? ಕೈ. ವೆರಿ ಗುಡ್. ಕಾಲೆಲ್ಲಿ ಚಿನ್ನ ನಿಂದು? ಕಾಲೆಲ್ಲಿ ಮಗ? ಓಹೋ, ಅಲ್ಲಿದೆಯಾ ನಿನ್ನ ಹೊಟ್ಟೆಯಲ್ಲಿ? ವೆರಿ ಗುಡ್. ಕ್ಲಾಪ್ಸ್ ಹಾಕಿ ಚಿನ್ನ, ಕ್ಲಾಪ್ಸ್ ಹಾಕಿ ಬಂಗಾರಿ.